ದರ್ಶನ್ ಮತ್ತು ವಿನಯ್ ಫ್ರೆಂಡ್ಶಿಪ್ ಹೇಗಾಯಿತು? ಪಟ್ಟಣಗೆರೆ ಶೆಡ್ ಅನ್ನ ಅಡ್ಡ ಮಾಡಿಕೊಳ್ತಾ ಇದ್ದಂತಹ ಕಾರಣವೇ ವಿನಯ್. ಹೋಟೆಲ್ ಉದ್ಯಮಿ ಮತ್ತು ಫೈನಾನ್ಷಿಯರ್ ಆಗಿರೋ ವಿನಯ್ ಪ್ರಕರಣದ A10 ಆರೋಪಿ. 5-6 ವರ್ಷಗಳ ಹಿಂದೆ A2 ಆರೋಪಿ ದರ್ಶನ್ ವಿನಯ್ರನ್ನ ಪರಿಚಯ ಮಾಡಿಕೊಳ್ತಾರೆ. ಪಾರ್ಟಿಯೊಂದರಲ್ಲಿ ನಟ ದರ್ಶನ್ಗೆ ವಿನಯ್ ಭೇಟಿಯಾಗಿದ್ದಂತೆ. ತನ್ನ ರೆಸ್ಟೋರೆಂಟ್ಗೆ ದರ್ಶನ್ ಬಂದ್ರೆ ವಿನಯ್ ರಾಜ್ಯಾತಿಥ್ಯವನ್ನ ನೀಡ್ತಾ ಇದ್ದಂತೆ. ಶೂಟಿಂಗ್ ಇಲ್ಲದ ಸಂದರ್ಭ ದರ್ಶನ್ ಜೊತೆಯೇ ಈ ವಿನಯ್ ಇರ್ತಾ ಇದ್ದಂತೆ. ಅಂದ್ರೆ ದರ್ಶನ್ ಫ್ರೀ ಟೈಮ್ ನಲ್ಲಿ ವಿನಯ್ ಆಲ್ಮೋಸ್ಟ್ ಆಲ್ ದರ್ಶನ್ ಜೊತೆ ಇರ್ತಾ ಇದ್ದ. 5 ವರ್ಷದ ಹಿಂದೆ ಈತ ದರ್ಶನ್ ಅನ್ನ ಭೇಟಿಯಾಗಿರ್ತಾನೆ. ಸೊ ಅದಾದ ನಂತರ ಇವರ ಫ್ರೆಂಡ್ಶಿಪ್ ತುಂಬಾ ಗಾಢವಾಗಿರುತ್ತೆ. ಸ್ಪೆಷಲಿ ಆ ಪಟ್ಟಣಗೆರೆ ಶೆಡ್ ಅನ್ನ ಇವರು ಅಡ್ಡ ಮಾಡ್ಕೊಂಡಿರ್ತಾರಂತೆ. ಇದೇ ಮೊದಲ ಪ್ರಕರಣ ಅಲ್ಲ. ರೇಣುಕಾಸ್ವಾಮಿಯನ್ನ ಅಲ್ಲಿ ಕರೆ ತಂದು ಹಲ್ಲೆ ಮಾಡಿರೋದು ಮೊದಲ ಪ್ರಕರಣ ಅಲ್ಲ. ಇಂತಹ ಬೇರೆ ಪ್ರಕರಣಗಳು ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹಲ್ಲೆಗೊಳಗಾದಂತಹ ವ್ಯಕ್ತಿಗಳು ಯಾರು, ಆ ಪಟ್ಟಣಗೆರೆ ಶೆಡ್ನಲ್ಲಿ ಬೇರೆ ಯಾವೆಲ್ಲ ಕೆಲಸಗಳು ಆಗ್ತಾ ಇದ್ವು, ಯಾರನ್ನೆಲ್ಲ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಆಕ್ಚುಲಿ ಅಲ್ಲಿ ಆಗ್ತಾ ಇದ್ದಿದ್ದು ಏನು, ಇದೆಲ್ಲ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕೋ ಕೆಲಸ ಮಾಡ್ತಿದ್ದಾರೆ. ರೈಟ್, ಈ ಬಗ್ಗೆ ನಮ್ಮ ಫಿಲ್ಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಭರತ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಭರತ್, ಎಲ್ರಿಗೂ ಇರುವಂತಹ ಪ್ರಶ್ನೆ, ಈ ದರ್ಶನ್ ಮತ್ತು ವಿನಯ್ ಸಂಪರ್ಕ ಹೇಗಾಯಿತು, ಇವರಿಬ್ಬರ ಫ್ರೆಂಡ್ಶಿಪ್ ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಸೊ ದರ್ಶನ್ ಮತ್ತು ವಿನಯ್ ಪರಿಚಯ ಆಗಿದ್ದು ಹೇಗೆ, ಫ್ರೆಂಡ್ಶಿಪ್ ಬೆಳೆದಿದ್ದು ಹೇಗೆ, ಸೊ ಇವರಿಬ್ಬರ ಆಪ್ತತೆ ಯಾವಾಗ ಬೆಳೆಯೋಕೆ ಶುರುವಾಯಿತು, ಈ ಪಟ್ಟಣಗೆರೆ ಶೆಡ್ನಲ್ಲಿ ಇನ್ನೂ ಏನೆಲ್ಲ ಕೆಲಸಗಳು ಆಗ್ತಿದ್ವು, ಇದರ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾರೆ. ರೈಟ್, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಭರತ್, ಈ ದರ್ಶನ್ ವಿನಯ್ ಪರಿಚಯ ಆಗಿದ್ದು ಹೇಗೆ, ಇವರ ಫ್ರೆಂಡ್ಶಿಪ್ ಎಷ್ಟು ಗಾಢವಾಗಿತ್ತು ಅಂತ. ಸಭಾ ನಟ ದರ್ಶನ್ ಅವರಿಗೆ ಸದ್ಯ ರೇಣುಕಾಸ್ವಾಮಿ ಕೊಲೆಯಾಗಿರುವಂತಹ ಗೋಡನ್ಗೂ ಏನು ಸಂಬಂಧ, ದರ್ಶನ್ ಅವರು ಆ ಗೋಡನ್ಗೆ ಯಾಕೆ ಹೋಗ್ತಾ ಇದ್ರು ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಪ್ರಮುಖವಾದ ವೇದಿಕೆ ಆಗಿದ್ದು, ಪ್ರಮುಖವಾಗಿ ಕಾರಣವಾಗಿರೋದು ಈ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ 10ನೇ ಆರೋಪಿ ಆಗಿರುವಂತಹ ವಿನಯ್ ಅಂತ ಗೊತ್ತಾಗ್ತಾ ಇದೆ. ವಿನಯ್ ಅವರ ಕಾರಣದಿಂದಲೇ ದರ್ಶನ್ ಅವರು ಆ ಗೋಡನ್ಗೆ ಹೋಗ್ತಾ ಇದ್ರು. ವಿನಯ್ ಅವರ ಮೂಲಕವೇ ದರ್ಶನ್ ಅವರು ಆ ಗೋಡನ್ಗೆ ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಈಗ ನಮಗೆ ಸಿಗ್ತಾ ಇರುವಂಥದ್ದು. ಅಷ್ಟಕ್ಕೂ ಹಾಗಾದ್ರೆ ವಿನಯ್ ಯಾರು ಅಂತ ನೋಡೋದಾದ್ರೆ, ವಿನಯ್ ಸದ್ಯ RR ನಗರದಲ್ಲಿ ಸ್ಟೋನಿ ಬ್ರೂಕ್ಸ್ ಅಂತ ಒಂದು ಪಬ್ ಅಂಡ್ ರೆಸ್ಟೋರೆಂಟ್ನ ರನ್ ಮಾಡ್ತಾ ಇದ್ದಾರೆ. ಜೊತೆಗೆ RR ನಗರದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಬೆಳೆದಿದ್ದಾರೆ, ಫೈನಾನ್ಷಿಯರ್ ಆಗಿ ಗುರುತಿಸ್ಕೊಂಡಿದ್ದಾರೆ, ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಒಂದಿಷ್ಟು ವ್ಯವಹಾರಗಳಲ್ಲಿ ಏನಾದರೂ ಹುಡುಗರು ಅಂದರೆ ಫೈನಾನ್ಷಿಯಲ್ ವ್ಯವಹಾರದಲ್ಲಿ, ಹಣದ ವ್ಯವಹಾರಗಳಲ್ಲಿ ಸಾಲ ಕೊಟ್ಟವರು ತಗೊಂಡವ್ರು ಏನಾದರೂ ಸರಿಯಾದ ಸಮಯಕ್ಕೆ ಹಿಂತಿರುಗಿಸಿಲ್ಲ ಅಂತ ಹೇಳಿದ್ರೆ ಅಂಥವರನ್ನ ಈ ಶೆಡ್ಗೆ ಕರೆದುಕೊಂಡು ಬಂದು ಬ್ಲ್ಯಾಕ್ ಮೇಲ್ ಮಾಡೋಂಥದ್ದು, ಅವರ ಮೇಲೆ ಹಲ್ಲೆ ಮಾಡೋಂಥದ್ದು ಕೆಲಸಗಳನ್ನ ವಿನಯ್ ಮಾಡ್ತಾ ಇದ್ರು ಅಂತೇಳಿ ಒಂದಿಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ವಿನಯ್ ಪರಿಚಯ ಆಗುತ್ತೆ ಅಂತ ಹೇಳಿದ್ರೆ, ಕಳೆದ 5 ವರ್ಷಗಳ ಹಿಂದೆ ಒಂದು ಪಾರ್ಟಿ ಒಂದರಲ್ಲಿ ನಟ ದರ್ಶನ್ ಹಾಗೂ ವಿನಯ್ ಅವರನ್ನ ಪರಿಚಯ ಆಗುತ್ತೆ. ಒಬ್ಬ ಖ್ಯಾತ ನಟನ ಮುಖಾಂತರ ದರ್ಶನ್ ಅವರಿಗೆ ವಿನಯ್ ಅವರನ್ನ ಪರಿಚಯ ಮಾಡಿಕೊಡುವಂತಹ ಕೆಲಸ ಆಗುತ್ತೆ. ಅಲ್ಲಿಂದ ವಿನಯ್ ಅವರು ನಿರಂತರವಾಗಿ ಕಳೆದ 5 ವರ್ಷಗಳಿಂದ ದರ್ಶನ್ ಅವರ ಜೊತೆ ಒಂದು ಸ್ನೇಹ ಬಾಂಧವ್ಯನ ಉಳಿಸ್ಕೊಳ್ತಾ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿನಯ್ ಅವರ ಏನು ಎಷ್ಟು ದರ್ಶನ್ ಅವರ ಸಿನಿಮಾ ಜೀವನ ಹೊರತುಪಡಿಸಿ ದರ್ಶನ್ ಅವರಿಗೆ ವೈಯಕ್ತಿಕವಾಗಿ ತುಂಬಾ ಹತ್ರವಾಗಿದ್ದಾರೆ. ಯಾಕಂತ ಹೇಳಿದ್ರೆ ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಯಾವುದೇ ಪಾರ್ಟಿಗಳಾಗಿರ್ಬೋದು, ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಬರ್ತ್ಡೇ ಪಾರ್ಟಿಗಳಾಗಿರ್ಬೋದು, ಅಥವಾ ದರ್ಶನ್ ಅವರ ಜೊತೆ ಹೊರಗಡೆ ಟ್ರಕ್ಕಿಂಗ್ ಹೋಗೋದಂತಾಗಿರ್ಬೋದು, ಪ್ರವಾಸಗಳಿಗೆ ಹೋಗೋದಾಗಿರ್ಬೋದು, ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ವಿನಯ್ ಅವರ ಜೊತೆಗೆ ಇರೋದನ್ನ ನಾವು ಕಣ್ಣಾರೆ ಕಂಡಿದ್ದೇವೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ನಾವು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಒಂದು ಜೀಪ್ ನಾವೇನು ಅಂದ್ರೆ ಪೊಲೀಸರು ಒಂದು ಜೀಪ್ನ ಏನು ಸೀಸ್ ಮಾಡಿದ್ದಾರೆ, ಆ ಜೀಪ್ ಕೂಡ ವಿನಯ್ ಅವರಿಗೆ ಸಂಬಂಧಿಸಿದ್ದು. ಅದೇ ರೀತಿಯಾದ ಒಂದು ಜೀಪು ದರ್ಶನ್ ಅವರ ಬಳಿ ಕೂಡ ಇದೆ ಅಂತ ಹೇಳಿದ್ರೆ, ದರ್ಶನ್ ಅವರ ಬಳಿ ಇದ್ದ ಕಾರಣದಿಂದಲೇ ವಿನಯ್ ಅವರು ಕೂಡ ಆ ಜೀಪನ್ನು ಖರೀದಿ ಮಾಡಿರ್ತಾರೆ. ಈ 2 ಜೀಪ್ಗಳನ್ನು ಒಟ್ಟಿಗೆ ಮಾಡ್ಕೊಂಡು ಅವರು ಟ್ರಕ್ಕಿಂಗ್ ಹೋಗಿರುವಂತಹ ಉದಾಹರಣೆ ಕೂಡ ಇದೆ. ಜೊತೆಗೆ ವಿನಯ್ ಅವರು RR ನಗರದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಿದ್ರೆ, RR ನಗರದ ಸಮಾಜ ಸೇವಕರಾಗಿರುವಂತಹ ಪಟ್ಟಣಗೆರೆ ಜಯಣ್ಣ ಅವರ ಸಹೋದರಿಯ ಮಗ ವಿನಯ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ವಿನಯ್ ಅವರಿಗೆ ಒಂದಿಷ್ಟು ಪ್ರಭಾವ ಇದೆ, ಒಂದಿಷ್ಟು ಪ್ರಭಾವಿ ವ್ಯಕ್ತಿಗಳ ಪರಿಚಯ ಇದೆ. ಆ ಕಾರಣದಿಂದಲೇ ದರ್ಶನ್ ಅವರ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ರು. ಇದನ್ನೇ ಕೂಡ ದರ್ಶನ್ ಅವರು ಕೂಡ ಅಂದ್ರೆ ವಿನಯ್ ಅವರ ತುಂಬಾ ಆಪ್ತತೆನ ಬೆಳೆಸ್ಕೊಳ್ಳೋದಕ್ಕೆ ಇದೇ ಪ್ರಮುಖ ಕಾರಣ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಅವರು ಸಾಮಾನ್ಯವಾಗಿ ಸಿನಿಮಾ ಶೂಟಿಂಗ್ ಇದ್ದಾಗ ಸಿನಿಮಾ ಶೂಟಿಂಗ್ ಮಾಡ್ತಾರೆ. ಜೊತೆಗೆ ವಾರಾಂತ್ಯಗಳ ಸಂದರ್ಭದಲ್ಲಿ, ಸಿನಿಮಾ ಶೂಟಿಂಗ್ ಇಲ್ಲದಂತ ಸಂದರ್ಭದಲ್ಲಿ ಹೆಚ್ಚಾಗಿ ಅವರು ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಕಳೆಯೋದಂತ ಒಂದು ಹವ್ಯಾಸನ ಅವರು ಬೆಳೆಸ್ಕೊಂಡಿದ್ದಾರೆ. ಇದನ್ನ ಖುದ್ದು ದರ್ಶನ್ ಅವರೇ ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಅಂದ್ರೆ ಶನಿವಾರ ಮತ್ತೆ ಭಾನುವಾರ ಹೆಚ್ಚಾಗಿ ನಾನು ಫಾರ್ಮ್ ಹೌಸ್ ನಲ್ಲಿ ಇರ್ತೀನಿ ಅಂತ ಕೂಡ ಹೇಳ್ಕೊಳ್ತಾ ಇದ್ರು. ಆದರೆ ಫಾರ್ಮ್ ಹೌಸ್ ನಲ್ಲಿ, ಅವ್ರು ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಯಾವತ್ತು ಅವ್ರು ಹೋಗ್ತಾ ಇರಲಿಲ್ವೋ ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಉಳಿದುಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಈ ಗೋಡನ್ನಲ್ಲಿ ಕಳೆದಿದ್ದಾರೆ, ಹೆಚ್ಚಾಗಿ ಸ್ಟೋನಿ ಬ್ರೋಕ್ಸ್ ಪಬ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕಳೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ದರ್ಶನ್ ಅವರು ಕೆಲವೊಂದು ವೈಯಕ್ತಿಕ ವಿಚಾರಗಳು ಅಂತ ಹೇಳಿದ್ರೆ, ಸಿನಿಮಾ ಸಂಬಂಧಪಟ್ಟಂತಹ
ನಿರ್ದೇಶಕರ ಜೊತೆ ಏನಾದರೂ ಮನಸ್ತಾಪ ಭಿನ್ನಾಭಿಪ್ರಾಯ ಬಂದಂಥ ಸಂದರ್ಭಗಳು ಕೂಡ ಅವರನ್ನ ಇದೇ ಗೋಡನ್ಗೆ ಕರೆದುಕೊಂಡು ಬಂದು ಅವ್ರ ಜೊತೆ ಮಾತುಕತೆ ಮಾತಾಡುವಂಥದ್ದು, ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ, ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತದೆ. ಅದಕ್ಕೂ ಕೂಡ ಇದೇ ಗೋಡನ್ನ ಬಳಸ್ಕೊಳ್ಳಲಾಗಿದೆ ಅಂತ ಕೂಡ ಒಂದು ಮಾಹಿತಿ ಇರುವಂಥದ್ದು. ಅಂತ ಹೇಳಿದ್ರೆ ವಿನಯ್ ಮತ್ತೆ ದರ್ಶನ್ ನಡುವೆ ಕಳೆದ 5 ವರ್ಷಗಳಿಂದ ಒಂದು ಸಂಬಂಧ ಇದೆ. ಇದನ್ನ ನಿರಂತರವಾಗಿ ವಿನಯ್ ಅವರು ದರ್ಶನ್ ಅವರ ಒಂದು ಫ್ರೆಂಡ್ಶಿಪ್ ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಈ ಎಲ್ಲಾ ಕಾರಣಗಳಿಂದಲೇ ವಿನಯ್ ಮತ್ತು ದರ್ಶನ್ ಅವರು ತೀರಾ ಕ್ಲೋಸ್ ಆಗಿದ್ರು. ಹೀಗಾಗಿ ಆ ಗೋಡನ್ನ ವಿನಯ್ ಮತ್ತೆ ದರ್ಶನ್ ಅವರು ಇಬ್ರು ಕೂಡ ಒಂದು ಹಾಟ್ಸ್ಪಾಟ್ ಮಾಡ್ಕೊಂಡಿದ್ರಂತ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರೋದು ಸಭಾ. ಥ್ಯಾಂಕ್ ಯು ಭರತ್. ವಿನಯ್ ಮತ್ತು ದರ್ಶನ್ ತುಂಬಾ ಆಪ್ತತೆಯನ್ನ ಬೆಳೆಸಿಕೊಂಡಿದ್ರು. ಸಿನಿಮಾ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ, ಶೂಟಿಂಗ್ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆ ಆಲ್ಮೋಸ್ಟ್ ಆಲ್ ವಿನಯ್ ಕಾಲ ಕಳೀತಾ ಇದ್ರಂತೆ. ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ ಆಗಿರಬಹುದು ಅಥವಾ ಬೆಂಗಳೂರಲ್ಲಿ ಇದ್ದಂತಹ ಸಂದರ್ಭ ಆಗಿರಬಹುದು. ಸೊ ದರ್ಶನ್ ಜೊತೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ವು. ಮತ್ತೆ ಈ ಪಟ್ಟಣಗೆರೆ ಶೆಡ್ ಇದೆಯಲ್ಲ, ಸಾಕಷ್ಟು ರಹಸ್ಯಗಳು ಅಲ್ಲಿ ಅಡಗಿವೆ. ಈ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.